ನಮಸ್ಕಾರ. ಆಧುನಿಕ ಕೃಷಿ ಒಂದು ದೊಡ್ಡ ಸವಾಲನ್ನ ಎದುರಿಸ್ತಾ ಇದೆ. ಅದೇನಂದ್ರೆ ನಮ್ಮ ಬೆಳೆಗಳನ್ನ ಕೀಟಗಳಿಂದ ರಕ್ಷಿಸಬೇಕು, ಆದ್ರೆ ಅದೇ ಹೊತ್ತಲ್ಲಿ ನಮ್ಮ ಪರಿಸರವನ್ನೂ ಕಾಪಾಡಬೇಕು. ಈ ಸಂಕೀರ್ಣ ಪ್ರಾಬ್ಲಮ್ಗೆ ಪ್ರಕೃತಿಯಲ್ಲೇ ಒಂದು ಅದ್ಭುತ ಪರಿಹಾರ ಇದೆ. ಬನ್ನಿ, ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಜೈವಿಕ ಕೀಟನಾಶಕಗಳ ಜಗತ್ತನ್ನ ಒಳಹೊಕ್ಕು ನೋಡೋಣ. ಇದು ನಮ್ಮ ಕೃಷಿಯ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ಶಕ್ತಿ. ಇದು ಇವತ್ತು ನಮ್ಮ ಕೃಷಿ ಲೋಕದ ಮುಂದೆ ಇರುವ ಒಂದು ಬಹುಮುಖ್ಯ ಪ್ರಶ್ನೆ. ಒಂದು ಕಡೆ ಬೆಳೆ ರಕ್ಷಣೆ, ಇನ್ನೊಂದು ಕಡೆ ಪರಿಸರ ಸಂರಕ್ಷಣೆ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ? ನಾವು ಬಳಸ್ತಾ ಇರೋ ರಾಸಾಯನಿಕ ಕೀಟನಾಶಕಗಳು ನಮ್ಮ ಆಹಾರ ಮತ್ತು ಪರಿಸರದ ಮೇಲೆ ಏನೆಲ್ಲ ಕೆಟ್ಟ ಪರಿಣಾಮ ಬೀರ್ತಿವೆ ಅಂತ ನೋಡಿದಾಗ ನಮಗೆ ಬೇರೆ ದಾರಿ ಬೇಕೇ ಬೇಕೋ ಅನ್ನೋದು ಸ್ಪಷ್ಟವಾಗುತ್ತೆ. ಎಷ್ಟೋ ದಶಕಗಳಿಂದ ಕೀಟಗಳನ್ನ ಓಡಿಸೋಕೆ ನಾವು ರಾಸಾಯನಿಕಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದೇವೆ. ಆದರೆ ಈಗ ಕಾಲ ಬದಲಾಗಿದೆ. ಕೃಷಿಯಲ್ಲಿ ಒಂದು ಹೊಸ, ಸುಸ್ಥಿರ ಮತ್ತು ಉತ್ತಮ ಮಾರ್ಗಕ್ಕಾಗಿ ಹುಡುಕಾಟ ಶುರುವಾಗಿದೆ. ಈ ಹುಡುಕಾಟವೇ ನಮ್ಮನ್ನ ಜೈವಿಕ ಕೀಟನಾಶಕಗಳತ್ತ ತರೆದೊಯ್ತಿದೆ. ಸರಿ, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ರಾಸಾಯನಿಕ ಕೀಟನಾಶಕಗಳು ಖಂಡಿತ ಎಫೆಕ್ಟಿವ್. ಅವು ತುಂಬಾನೇ ಫಾಸ್ಟ್ ಆಗಿ ಕೀಟಗಳನ್ನ ಕಂಟ್ರೋಲ್ ಮಾಡ್ತವೆ. ಆದ್ರೆ ನಾಣ್ಯಕ್ಕೆ ಇನ್ನೊಂದು ಮುಖ ಇದ್ದೇ ಇರುತ್ತಲ್ವಾ? ಮಣ್ಣಿನ ಸವೆತ, ನೀರಿನ ಮಾಲಿನ್ಯ ಮತ್ತು ನಮ್ಮ ಸುತ್ತಮುತ್ತಲಿನ ಜೀವವೈವಿಧ್ಯದ ನಾಶ, ಹೀಗೆ ಹಲವು ಗಂಭೀರ ಸಮಸ್ಯೆಗಳಿಗೂ ಇವೇ ಕಾರಣವಾಗಿವೆ. ಇದು ಎರಡು ಬದಿಯ ಕತ್ತಿ ಇದ್ದಾಗೆ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಗೆ ಪರಿಹಾರ ಏನು? ಉತ್ತರ ನಮ್ಮ ಪ್ರಕೃತಿಯಲ್ಲೇ ಇದೆ: ಜೈವಿಕ ಕೀಟನಾಶಕಗಳು. ಬನ್ನಿ, ಇವು ಅಂದ್ರೆ ನಿಖರವಾಗಿ ಏನು ಮತ್ತು ನಮ್ಮ ಹೊಲಗಳಲ್ಲಿ ಇವು ಹೇಗೆ ಒಂದು ಕ್ರಾಂತಿಯನ್ನೇ ಉಂಟುಮಾಡಬಲ್ಲವು ಅಂತ ಆಳವಾಗಿ ನೋಡೋಣ. ಯುರೋಪಿಯನ್ ಯೂನಿಯನ್ ಹೇಳೋ ಪ್ರಕಾರ ಜೈವಿಕ ಕೀಟನಾಶಕಗಳು ಅಂದ್ರೆ ಸೂಕ್ಷ್ಮಜೀವಿಗಳು ಅಥವಾ ಪೂರ್ತಿಯಾಗಿ ನ್ಯಾಚುರಲ್ ಪ್ರಾಡಕ್ಟ್ಸ್ನಿಂದ ತಯಾರಿಸಿದ ಕೀಟ ನಿಯಂತ್ರಕಗಳು. ಸರಳವಾಗಿ ಹೇಳಬೇಕು ಅಂದ್ರೆ ಇವು ಕೆಮಿಕಲ್ಸ್ ಅಲ್ಲ, ಬದಲಿಗೆ ಪ್ರಕೃತಿಯಿಂದಲೇ ಸಿಕ್ಕಿರೋ ಅಸ್ತ್ರಗಳು. ಈಗ ಈ ಸ್ಲೈಡ್ನಲ್ಲಿರೋ ವೈವಿಧ್ಯತೆಯನ್ನ ಒಮ್ಮೆ ನೋಡಿ. ಜೈವಿಕ ಕೀಟನಾಶಕ ಅಂದ್ರೆ ಒಂದೇ ತರದ ವಸ್ತು ಅಲ್ಲ, ಇದರಲ್ಲಿ ಹಲವು ವಿಧಗಳಿವೆ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂತಹ ಸೂಕ್ಷ್ಮಜೀವಿಗಳನ್ನು ಬಳಸೋದು ಒಂದು ವಿಧಾನ, ಬೇವಿನ ಎಣ್ಣೆಯಂತಹ ಗಿಡಗಳ ನೈಸರ್ಗಿಕ ಸಾರಗಳನ್ನು ಬಳಸೋದು ಇನ್ನೊಂದು. ಅಷ್ಟೇ ಅಲ್ಲ, ಕೀಟಗಳನ್ನೇ ವಿರೋಧಿಸೋ ಥರ ಜೆನೆಟಿಕಲಿ ಮಾಡಿಫೈ ಮಾಡಿದ ಬೆಳೆಗಳು ಮತ್ತು ಜೀನ್ಗಳನ್ನೇ ಸೈಲೆಂಟ್ ಮಾಡೋ ಲೇಟೆಸ್ಟ್ RNA ಟೆಕ್ನಾಲಜಿವರೆಗೂ ಇದರ ವ್ಯಾಪ್ತಿ ಇದೆ. ಸರಿ, ಇವುಗಳ ಹಿಂದಿರೋ ವಿಜ್ಞಾನವನ್ನ ನೋಡೋಣ ಬನ್ನಿ. ಪ್ರಕೃತಿ ಕೀಟಗಳನ್ನ ಕಂಟ್ರೋಲ್ ಮಾಡೋಕೆ ಬಳಸೋ ಕೆಲವು ಸಕ್ಕಜ್ಜಾಣ್ಮೆಯ ಮತ್ತು ಸೀಕ್ರೆಟ್ ತಂತ್ರಗಳನ್ನ ಈಗ ನಾವು ನೋಡೋಣ. ಮೊದಲಿಗೆ, ನಮ್ಮ ಕಣ್ಣಿಗೆ ಕಾಣಿಸದ ಒಂದು ಸಣ್ಣ ಜೀವಿ ಹೇಗೆ ಒಂದು ಕಿಲ್ಲರ್ ಬೇಟೆಗಾರನಾಗುತ್ತೆ ಅಂತ ನೋಡೋಣ. ಆಮೇಲೆ ಒಂದು ಸಾಮಾನ್ಯ ಗಿಡ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕೆ ಹೇಗೆ ಒಂದು ಪವರ್ಫುಲ್ ಕೆಮಿಕಲ್ ವೆಪನ್ ಬಳಸುತ್ತೆ ಅನ್ನೋದನ್ನ ತಿಳಿಯೋಣ. ಇಲ್ಲಿ ನೋಡಿ, ಇದು ಒಂದು ಕೀಟಭಕ್ಷಕ ಶಿಲೀಂಧ್ರದ ಅಟ್ಯಾಕ್ ಪ್ಲಾನ್. ಮೊದಲಿಗೆ ಅದರ ಬೀಜಕಣಗಳು ಕೀಟದ ಮೈಗೆ ಅಂಟಿಕೊಳ್ತವೆ. ಆಮೇಲೆ ಅವು ಚರ್ಮವನ್ನ ಕೊರೆದು ಒಳಗೆ ಹೋಗಿ ವಿಷಕಾರಿ ವಸ್ತುಗಳನ್ನು ಉತ್ಪಾದಿಸ್ತವೆ. ಇದು ಕೀಟವನ್ನ ಒಳಗಿನಿಂದಲೇ ನಾಶ ಮಾಡುತ್ತೆ. ಕೀಟ ಸತ್ತ ಮೇಲೆ ಶಿಲೀಂಧ್ರವು ಅದರ ದೇಹದಿಂದ ಹೊರಗೆ ಬಂದು ಇನ್ನೂ ಹೆಚ್ಚು ಬೀಜಕಣಗಳನ್ನ ಗಾಳಿಯಲ್ಲಿ ಹರಡುತ್ತೆ. ಹೀಗೆ ಈ ಸೋಂಕಿನ ಸೈಕಲ್ ಮುಂದುವರಿಯುತ್ತೆ. ಈಗ ನಮ್ಮ ಎರಡನೇ ಉದಾಹರಣೆಗೆ ಹೋಗೋಣ. ಇದು ನಮ್ಮೆಲ್ಲರಿಗೂ ಗೊತ್ತಿರೋ ಬೇವಿನ ಮರ. ನಮ್ಮ ಹಿರಿಯರು ಕೃಷಿಯಲ್ಲಿ ಶತಮಾನಗಳಿಂದ ಇದನ್ನ ಬಳಸ್ತಾ ಬಂದಿದ್ದಾರೆ. ಇದರ ಹಿಂದಿನ ಆ ಅದ್ಭುತ ಶಕ್ತಿಯ ವೈಜ್ಞಾನಿಕ ರಹಸ್ಯವಾದರೂ ಏನು? ಬೇವಿನ ಮರದಲ್ಲಿ ಅಜಾಡಿರೆಕ್ಟಿನ್ ಅಂತ ಒಂದು ಸಂಯುಕ್ತ ಇರುತ್ತೆ. ಈ ಸ್ಲೈಡ್ನಲ್ಲಿರೋ ವಾಕ್ಯ ಅದರ ಕೆಲಸವನ್ನ ಪರ್ಫೆಕ್ಟಾಗಿ ಹೇಳುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಕೀಟಗಳ ಬೆಳವಣಿಗೆಗೆ ಬೇಕಾದ ಹಾರ್ಮೋನ್ಗಳನ್ನೇ ಬ್ಲಾಕ್ ಮಾಡಿಬಿಡುತ್ತೆ. ಇದರಿಂದ ಕೀಟಗಳು ತಮ್ಮ ಮುಂದಿನ ಹಂತಕ್ಕೆ ಬೆಳೆಯೋದೇ ಇಲ್ಲ. ಅಂದ್ರೆ ಅವುಗಳ ಜೀವನ ಚಕ್ರ ಅಲ್ಲೇ ನಿಂತೋಗುತ್ತೆ. ಇದು ಕೀಟವನ್ನ ನೇರವಾಗಿ ಕೊಲ್ಲೋ ಬದಲು ಅದರ ಬೆಳವಣಿಗೆಯನ್ನೇ ನಿಲ್ಲಿಸೋ ಒಂದು ಜಾಣ್ಮೆಯ ತಂತ್ರ. ಇವೆಲ್ಲ ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಆದ್ರೆ ನಿಜ ಜೀವನದಲ್ಲಿ ಇವುಗಳನ್ನ ಬಳಸೋದು ಎಷ್ಟು ಪ್ರಾಕ್ಟಿಕಲ್? ಬನ್ನಿ, ಜೈವಿಕ ಕೀಟನಾಶಕಗಳ ಅನುಕೂಲಗಳು ಮತ್ತು ಅವುಗಳ ಮುಂದಿರುವ ಸವಾಲುಗಳ ಬಗ್ಗೆ ಒಂದು ಬ್ಯಾಲೆನ್ಸ್ಡ್ ನೋಟ ಹರಿಸೋಣ. ಒಂದು ಕಡೆ ಇದರ ಅನುಕೂಲಗಳನ್ನ ನೋಡೋದಾದ್ರೆ, ಇವು ಮನುಷ್ಯರ ಆರೋಗ್ಯಕ್ಕೆ ಸೇಫ್, ಪರಿಸರಕ್ಕೂ ಒಳ್ಳೇದು ಮತ್ತು ಬೇರೆ ಕಂಟ್ರೋಲ್ ಮೆಥಡ್ಸ್ ಜೊತೆ ಸುಲಭವಾಗಿ ಹೊಂದಿಕೊಳ್ತವೆ. ಆದ್ರೆ ನಾಣ್ಯಕ್ಕೆ ಇನ್ನೊಂದು ಮುಖ ಇದ್ದೇ ಇರುತ್ತೆ ಅಲ್ವಾ? ಹಾಗೆ ಸವಾಲುಗಳೂ ಇವೆ. ಇದರ ಪರಿಣಾಮ ಸ್ವಲ್ಪ ನಿಧಾನ. ಬಿಸಿಲು, ತೇವಾಂಶ ಜಾಸ್ತಿ ಆದ್ರೆ ಇವುಗಳ ಪವರ್ ಕಡಿಮೆ ಆಗಬಹುದು. ಹಾಗೆ ಇವುಗಳನ್ನ ಸರಿಯಾಗಿ ಬಳಸೋಕೆ ರೈತರಿಗೆ ಸ್ವಲ್ಪ ಹೆಚ್ಚು ಟೆಕ್ನಿಕಲ್ ಜ್ಞಾನ ಬೇಕಾಗುತ್ತೆ. ಸರಿ, ಇಷ್ಟೆಲ್ಲ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಮಧ್ಯೆ ಈ ಜೈವಿಕ ಕೀಟನಾಶಕಗಳು ಕೇವಲ ಒಂದು ಸಣ್ಣ ಪರ್ಯಾಯವಾಗಿ ಉಳಿಯುತ್ತವೆಯಾ, ಅಥವಾ ಇವೇ ನಮ್ಮ ಕೃಷಿಯ ಭವಿಷ್ಯ ಆಗ್ತಾವಾ? ಮಾರುಕಟ್ಟೆಯ ನಂಬರ್ಸ್ ಮತ್ತು ಭವಿಷ್ಯದ ಸಾಧ್ಯತೆಗಳು ಏನ್ ಹೇಳ್ತವೆ ಅಂತ ನೋಡೋಣ. ಈ ಚಾರ್ಟ್ ನೋಡಿ.
ಸದ್ಯಕ್ಕೆ ಕೆಮಿಕಲ್ ಪೆಸ್ಟಿಸೈಡ್ಸ್ ಮಾರುಕಟ್ಟೆ ಸುಮಾರು $78 ಬಿಲಿಯನ್. ಅದರ ಮುಂದೆ ಬಯೋಪೆಸ್ಟಿಸೈಡ್ಸ್ ಕೇವಲ $9 ಬಿಲಿಯನ್. ಹೌದು, ಇದು ಹೋಲಿಸಿದ್ರೆ ಚಿಕ್ಕದು, ಆದರೆ ಇದು ತುಂಬಾ ವೇಗವಾಗಿ ಬೆಳೆಯುತ್ತಿರೋ ಒಂದು ಪ್ರಮುಖ ಮಾರುಕಟ್ಟೆ. ಈಗ ಇಲ್ಲೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಬಯೋಪೆಸ್ಟಿಸೈಡ್ ಮಾರುಕಟ್ಟೆ ಪ್ರತಿ ವರ್ಷ 10%ಗಿಂತ ಹೆಚ್ಚು ವೇಗವಾಗಿ ಬೆಳೀತಾ ಇದೆ. ಇದು ರಾಸಾಯನಿಕ ಮಾರುಕಟ್ಟೆಯ ಬೆಳವಣಿಗೆಗಿಂತಲೂ ಹೆಚ್ಚು. ಇದು ಈ ಕ್ಷೇತ್ರದ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಸೂಚನೆ. ಅಂದ್ರೆ ರೈತರು, ಗ್ರಾಹಕರು ಮತ್ತು ಸರ್ಕಾರಗಳು ಎಲ್ಲರೂ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಆದರೆ ಈ ದಾರಿ ಅಷ್ಟು ಸುಲಭವಾಗಿಲ್ಲ. ಬಯೋಪೆಸ್ಟಿಸೈಡ್ಸ್ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಕೆಲವು ದೊಡ್ಡ ಅಡೆತಡೆಗಳನ್ನು ದಾಟಬೇಕಿದೆ. ಉದಾಹರಣೆಗೆ, ಇವು ಬಿಸಿಲು, ತೇವಾಂಶಕ್ಕೆ ಬೇಗ ಹಾಳಾಗ್ಬೋದು. ಮತ್ತೆ ಇವುಗಳನ್ನು ಹೊಲದಲ್ಲಿ ಹೆಚ್ಚು ಕಾಲ ಉಳಿಯೋ ಹಾಗೆ ಮಾಡೋದು ಒಂದು ಚಾಲೆಂಜ್. ಜೊತೆಗೆ ಸರ್ಕಾರದಿಂದ ಪರ್ಮಿಷನ್ ತಗೊಳ್ಳೋ ಪ್ರೊಸೆಸ್ ಕೂಡ ಕೆಲವೊಮ್ಮೆ ಕಷ್ಟ ಆಗುತ್ತೆ. ಇವೆಲ್ಲವನ್ನು ನಾವು ಜಯಿಸಬೇಕಿದೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಸಾವಿರಾರು ವರ್ಷಗಳಿಂದ ಪ್ರಕೃತಿ ಬಳಸುತ್ತಿರೋ ಈ ಕಂಟ್ರೋಲ್ ಮೆಥಡ್ಸ್ಗಳನ್ನೇ ನಾವಿವತ್ತು ಸೈನ್ಸ್ ಮತ್ತು ಟೆಕ್ನಾಲಜಿ ಮೂಲಕ ಮತ್ತೆ ಕಂಡುಹಿಡಿದಿದ್ದೇವೆ. ಹಾಗಾದರೆ ನಮ್ಮ ಕೃಷಿಯ ಸುಸ್ಥಿರ ಭವಿಷ್ಯದ ಕೀಲಿಕೈ ಪ್ರಕೃತಿಯ ಈ ಪ್ರಾಚೀನ ಜ್ಞಾನದಲ್ಲೇ ಅಡಗಿರಬಹುದೇ? ಇದೊಂದು ನಾವು ಯೋಚಿಸಬೇಕಾದ ವಿಷಯ.